ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಫಿಲ್ಟರ್ ಮಸಾಲ ಟೀ ಮಾಡ್ಕೊಳ್ತಾ ಇದ್ದೀನಿ. ಟೀ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ರೊಟೀನ್ ಆಗಿರುತ್ತೆ. ಟೀ ನಮಗೆ ಯಾವಾಗಲೂ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬಾಯ್ಲ್ ಆದರೆ ಮಾತ್ರನೇ ಟೀ ಚೆನ್ನಾಗಿರುವಂಥದ್ದು. ಡೈಲಿ 5ರಿಂದ 10 ನಿಮಿಷ ಯಾರಪ್ಪ ಮಾಡ್ಕೊಂಡು ನಿಂತ್ಕೊಳ್ತಾರೆ ಅಂತ ಹೇಳೋರಿಗೆ ಈ ರೀತಿ ಫಿಲ್ಟರ್ ಮಾಡಿಕೊಂಡು ಟೀ ಡಿಕಾಕ್ಷನ್ನ ಮಾಡಿಟ್ಕೊಂಡ್ರೆ ಆರಾಮಾಗಿ ಇದನ್ನು ಒಂದು ವಾರದವರೆಗೂ ಸಹ ಯೂಸ್ ಮಾಡ್ಕೊಳ್ಬಹುದು. ಹಾಲನ್ನು ಮಾತ್ರ ಕುದಿಸ್ಕೊಂಡು ಈ ಡಿಕಾಕ್ಷನ್ನ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಆಯಿತು. ಸೊ ಅದಕ್ಕೋಸ್ಕರ ನನ್ನ ಹತ್ರ ಈ ರೀತಿಯಾಗಿ ಒಂದು ಟೀ ಫಿಲ್ಟರ್ನ ಯೂಸ್ ಮಾಡಿಕೊಂಡು ಡಿಕಾಕ್ಷನ್ನ ಮಾಡಿಟ್ಕೊಳ್ತೀನಿ. ಟೀ ಅಥವಾ ಕಾಫಿ ಫಿಲ್ಟರ್ ಈ ರೀತಿಯಾಗಿರುತ್ತೆ. ಮೊದಲಿಗೆ ಇದರ ಕೆಳಭಾಗದಲ್ಲಿ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ಇದಕ್ಕೆ ನಾನು ಮಸಾಲ ಟೀ ಮಾಡ್ಕೊಳ್ತಾ ಇರೋದ್ರಿಂದ ಒಂದು 4 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಜಜ್ಜಿರುವಂತಹ ಶುಂಠಿನ ಹಾಕ್ಕೊಂಡು ಅದ್ರ ಮೇಲೆ ಈ ರೀತಿಯಾಗಿ ಒಂದು ಶೋಧಿಸುವ ತರಹದ ಒಂದು ಫಿಲ್ಟರ್ ಇರುತ್ತೆ. ಅದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಟೀ ಪೌಡರ್ನ ಹಾಕ್ಕೊಳ್ಬೋದು. ಇದಾದಮೇಲೆ ಮೇಲ್ಗಡೆ ಈ ರೀತಿಯಾಗಿ ಒಂದು ಕ್ಲೋಸ್ ಮಾಡುವಂತಹ ಲಿಡ್ ಇರುತ್ತೆ. ಇದನ್ನು ಕ್ಲೋಸ್ ಮಾಡಿಕೊಂಡು ಇದನ್ನು ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆವಾಗ ಕೆಳಗಡೆ ಇರುವಂತಹ ನೀರೆಲ್ಲ ಚೆನ್ನಾಗಿ ಬಾಯ್ಲ್ ಆಗಿ ಪೂರ್ತಿಯಾಗಿ ಬಂದು ಮೇಲ್ಗಡೆ ನಿಂತ್ಕೊಳ್ಳುತ್ತೆ. ಕೆಳಗಡೆ ಏನೂ ಇರೋದಿಲ್ಲ, ಖಾಲಿಯಾಗಿರುತ್ತೆ. 2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಲೈಟಾಗಿ ಸೌಂಡ್ ಬರಲಿಕ್ಕೆ ಸಹ ಶುರುವಾಗುತ್ತೆ. ಮತ್ತು ತುಂಬಾ ಕುದಿಸ್ಕೊಳ್ಳೋಕೆ ಹೋದರೆ ನೀರೆಲ್ಲ ಪೂರ್ತಿ ಮೇಲ್ಗಡೆ ಬಂದಿರೋ ಕಾರಣ ಕೆಳಗಡೆ ಪೂರ್ತಿ ಖಾಲಿಯಾಗಿರೋದ್ರಿಂದ ಕೆಳಗಡೆಯ ಭಾಗ ಮತ್ತು ಸುಡಲಿಕ್ಕೆ ಶುರುವಾಗಿ ಸುಟ್ಟಿರುವಂಥ ವಾಸನೆ ಆಗಿಬಿಡುತ್ತೆ ಡಿಕಾಕ್ಷನ್. ಹಾಗಾಗಿ ಒಂದು 2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಇವಾಗ ಡಿಕಾಕ್ಷನ್ ಸಹ ರೆಡಿಯಾಗಿದೆ. ಹಾಲನ್ನು ಕುದಿಸ್ಕೊಂಡು ಅದರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮಸಾಲ ಟೀ ರೆಡಿಯಾಗುತ್ತೆ. ನಾನು ಹಾಲನ್ನು ಕುದಿಸ್ಕೊಳ್ಬೇಕಾದ್ರೆ ನನಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸಕ್ಕರೆನ ಹಾಕಿ ಕುದಿಸ್ಕೊಳ್ತೀನಿ. ಬಿಸಿ ಬಿಸಿಯಾಗಿಯೇ ಟೀ ಕುಡಿದ್ರೆ ಚೆನ್ನಾಗಿರುತ್ತೆ. ನನಗಂತೂ ಟೀ ಅಂದರೆ ತುಂಬಾ ಇಷ್ಟ. ನನಗೆ ಯಾವಾಗಲೂ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಟೀ ಇಲ್ಲ ಅಂತ ಹೇಳಿದ್ರೆ ಇನ್ನು ಮತ್ತೆ ಕೆಲಸ ಆಗೋದೇ ಇಲ್ಲ ಅಂದ್ಕೊಳ್ತೀನಿ. ಇವಾಗ ಬಿಸಿ ಬಿಸಿಯಾಗೂ ಸಹ ಡಿಕಾಕ್ಷನ್ ರೆಡಿಯಾಗಿದೆ. ಬಿಸಿಯಾಗಿರುವಂಥ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದರೆ ಮಸಾಲ ಟೀ ತುಂಬಾ ಚೆನ್ನಾಗಿರುತ್ತೆ. ನಾವು ಈ ರೀತಿ ಡಿಕಾಕ್ಷನ್ನ ಟೀ ಮೇಕರ್ನಿಂದನೇ ಮಾಡ್ಕೊಳ್ಬೇಕು ಅಂಥೇಳಿ ಏನೂ ಇಲ್ಲ. ಮಾಮೂಲಿ ನಾವು ಕುದಿಯೋ ನೀರಿನಲ್ಲಿ ನಮಗೆ ಎಷ್ಟು ಟೀ ಪುಡಿ ಅಥವಾ ಕಾಫಿ ಪುಡಿ ಬೇಕೋ ಅದನ್ನು ಹಾಕಿ ಕುದಿಸ್ಕೊಂಡು ಆ ಡಿಕಾಕ್ಷನ್ನ ಸಹ ನಾವು ಇಟ್ಕೊಳ್ಬಹುದು. ಒಂದು ವಾರದವರೆಗೆ ಇಟ್ಕೊಂಡು ಅದನ್ನು ಬಳಸ್ಕೊಳ್ಬಹುದು. ಆದರೆ ಅದನ್ನು ಶೋಧಿಸಿಟ್ಕೊಳ್ಬೇಕು ಅಷ್ಟೇ. ಇದರಲ್ಲಿ ಅದೇ ಶೋಧಿಸಿ ಸಿಗುತ್ತೆ. ಅದಕ್ಕೋಸ್ಕರ ಇದು ಫಿಲ್ಟರ್ ಟೀ ಅಥವಾ ಕಾಫಿ ಅಂಥೇಳಿ ಕರೆಯುವಂಥದ್ದು. ಇವಾಗ ಟೀ ಸಹ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿ ಕುಡಿಯೋದೇನೆ. ನನ್ನ ಈ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋಗೆ ಲೈಕ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.